ಹಳೇದು ಅಡಿಕೆ ತೋಟ ಇತ್ತಿದ್ದು, ಒಂದು 30 ವರ್ಷ 40 ವರ್ಷ ಆಯ್ತಿದ್ದು ಅಡಿಕೆ ತೋಟ. ಇದ್ರ ಮಧ್ಯೆ ಏನೇನೆಲ್ಲ ಬೆಳೆಯೋಕ್ಕೆ ಸಾಧ್ಯತೆ ಇದೆನೋ, ಬೆಳೆಗಳನ್ನ ಏನೇನು ಜೋಡಣೆ ಮಾಡ್ಬೋದು ಅನ್ನೋದರಲ್ಲಿ ಬಾಳೆ ಹಾಕ್ಕೊಂಡಿದ್ವಿ. ಬಾಳೆ ಜೊತೆ ಕಾಫಿ ಹಾಕಿದ್ವಲ್ಲ ಇನ್ನೊಂದು ತೋಟದಲ್ಲಿ ನೋಡಿದ್ರಿ. ಇದು ಕಾಳುಮೆಣಸು. ಈ ಕಾಳುಮೆಣಸು ಭಾಳ ಸೂಕ್ಷ್ಮ ಬೆಳೆ, ಸುಲಭವಾಗಿ ಇದು ಬರಲ್ಲ. ಅಂದರೆ ಸ್ವಲ್ಪ ರೋಗ ಗೀಗ ತುತ್ತಾಗೋದು ಭಾಳ ಅವಕಾಶ ಜಾಸ್ತಿ. ನಮ್ಮಲ್ಲಿ ಯಾವುದೇ ರೋಗ ಇಲ್ದಲೆ ಸುಲಭವಾಗಿ ಈಗ ಒಂದು 4-5 ವರ್ಷ ಆಯ್ತು ಹಾಕಿ, ಸ್ವಲ್ಪ ಇನ್ನೇ ಮುಂದೆ ಆಗಿದ್ದಾವೆ. ಆದರೆ ಇತ್ತೀಚೆಗೆ ಭಾಳ ಚೆನ್ನಾಗಿ ಬರ್ತಾಯಿದ್ದಾವೆ, ಅಂದರೆ ಭಾಳ ಚೆನ್ನಾಗಿ ಬರ್ತಾಯಿದ್ದಾವೆ. ಯಾವುದೇ ರೀತಿ ರೋಗ ಇಲ್ದಂಗೆ ಆರೋಗ್ಯವಾಗಿ ನೋಡ್ಬೋದು ನೀವು ಎಲೆ ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಅದರದ್ದು ಆರೋಗ್ಯ. ಸಹಜ ಕೃಷಿಯಲ್ಲಿ ನಾವು ಹೇಳೋದು ಮತ್ತೆ ಉಳುಮೆ ಮಾಡಂಗಿಲ್ಲ, ಉಳುಮೆ ನಡೀತಾ ಇಲ್ಲ. ಇಲ್ಲಿ ಉಳುಮೆ ಮಾಡೇ ಇಲ್ಲ ಈ ತೋಟದಲ್ಲಿ. ಕಳೆ ತೆಗಿಯಂಗಿಲ್ಲ, ನೋಡ್ಬೋದು ಕಳೆ ಇಲ್ಲಿ ಕಾಂಗ್ರೆಸ್ ಎಲ್ಲ ಎಷ್ಟು ಅಡಿ ಹೋಗಿದೆ ಅಂತ ಇಲ್ಲ. 3 ಅಡಿ 4 ಅಡಿ 5 ಅಡಿ ಎಲ್ಲ ಮಲ್ಕೊಂಡಿದಾವೆಲ್ಲ, 7-8 ಅಡಿ ಇದ್ವು. ಈ ಮಳೆ ಕಾಳು ಮೆಣಸಿನ ಬುಡಕ್ಕೆ ನಾವು ಹಾಕಿರೋ ನಮ್ದು ಬೇಲಿ ಮಣ್ಣು, ನಮ್ದು ಬೇಲಿ ಆ ಮಣ್ಣನ್ನು ಮುಟ್ಟಿದೆ ನೋಡ್ರಿ, ಕೈ ಕೆಸರಾಗಿಲ್ಲ. ಈ ಕಾಳು ಮೆಣಸಿಗೆ ಯಾಕೆ ರೋಗ ಬರುತ್ತೆ ಅಂದರೆ ಅದು ಶೀತ ಆಯಿತು ಅಂತ ತಕ್ಷಣ ರೋಗ ಬರುತ್ತೆ. ಈಗ ಇದಕ್ಕೇನು ಸಿಂಪಡಣೆ ಮಾಡಿಲ್ವಾ ಸರ್ ನೀವು? ಯಾವುದೋ ಅಗತ್ಯ ಇಲ್ಲ ಅಂತ, ಜೀವಾಮೃತನೂ ಇಲ್ಲ, ಏನೂ ಇಲ್ಲ. ಸುಲಭವಾಗಿ ಆರಾಮಾಗಿ ಬರ್ತಾಯಿದೆ. ಕಾಳು ಮೆಣಸು ಕೊಯ್ಲು ಅಷ್ಟೇ ಮಾಡೋದು ನೋಡಿ. ಈಗೆಲ್ಲ ಮೊಗ್ಗಾಗ್ತಾ ಇದೆ. ಮೊಗ್ಗು ಈಗ ಕಾಳು ಮೆಣಸು ಹಾಕಕ್ಕೆ ಅವಕಾಶ ಏನು ಸ್ವಲ್ಪ ದಿನ ಬಿಟ್ಟು. ಒಂದು ಸಾಲಲ್ಲಿ ಅಷ್ಟೇ ಕಾಳು ಮೆಣಸು ಹಾಕಿದ್ದೀವಿ. ಈ ಸಾಲ ಕಾಳು ಮೆಣಸು ಇಲ್ಲ, ಅಲ್ಲಿ ವೆಲ್ವೆಟ್ ಬೀನ್ಸ್ ಇದೆ ನೋಡ್ಬೋದು. ಗಿಡ ಮರಗಳು ಹಾಕೊಂಡ್ಬಿಟ್ರೆ ನಮ್ಮ ಮೇನ್ ಕ್ರಾಪ್ ಬರಲ್ಲ ಅಂತಾರೆ. ಅದೆಲ್ಲ ಸುಳ್ಳು, ನಾನು ಒಪ್ಪೋದೇ ಇಲ್ಲ. ಈಗ ನಾವು ಸಹಜ ಕೃಷಿಯಲ್ಲಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆಂಟ್ ರೋಗನೇ ಬರಲ್ಲ ಅಂತ. ಪ್ರಗತಿ ಪರ ಅದನ್ನ ಒಪ್ಪೋದೇ ಇಲ್ಲ ನಾವು. ಅದು ವರ್ಡ್ ಅದು ಸರಿ ಇಲ್ಲ ಅದು. ಯಾಕೆಂದ್ರೆ ನಾವು ಪ್ರಗತಿ ವಿರೋಧಿಗಳು. ಅಂದ್ರೆ ಭಾಳ ಡೆವಲಪ್ಮೆಂಟ್ ಮಾಡ್ಬಿಟ್ಟಿದೀವಿ ಅಲ್ಲೇ. ಎಲ್ಲ ಸಾಕಿನ ಡೆವಲಪ್ಮೆಂಟ್ ಇನ್ನೇನೋ ಮಾಡೋದು ಬೇಕಾಗಿಲ್ಲ. ಸಹಜ ಕೃಷಿಕರೇ. ಸಹಜ ಕೃಷಿ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು, ನಮ್ದು ಅಡವಿ ತೋಟ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸರ್, ಸಹಜ ಕೃಷಿಯಲ್ಲಿ ಕಾಳುಮೆಣಸು ಬೆಳೆದಿದ್ದೀರಾ ಅಂತ ಕೇಳ್ಪಟ್ಟೆ. ಈಗ ನಿಮ್ಮ ತೋಟಕ್ಕೂ ಕೂಡ ಬಂದಿದ್ದೀವಿ. ಏನು ಸರ್ ಈ ಕಾನ್ಸೆಪ್ಟ್ ಸಹಜ ಕೃಷಿಯಲ್ಲಿ ಕಾಳುಮೆಣಸು ಬೆಳೆಯುವಂಥದ್ದು? ಈಗ ಸಹಜ ಕೃಷಿಯಲ್ಲಿ ಏನು ಬೇಕಾದ್ರೂ ಬೆಳಿಬೋದು ನಾವು ಹೇಳೋದು. ಆದರೆ ಈಗ ನಮ್ಮ ಪರಿಸ್ಥಿತಿಗೆ, ನಮ್ಮ ವಾತಾವರಣಕ್ಕೆ ಯಾವುದು ಇನ್ನೂ ಸ್ವಲ್ಪ ಸುಲಭವಾಗಿ ಬೆಳಿಬೋದು ಅನ್ನೋದ್ರ ಮೇಲೆ ನಮ್ಮದು ಇದು ರಿಸರ್ಚು ಅಥವಾ ಆ ಬೆಳೆಗಳ ಮೇಲೆ ನಾವು ಅಧ್ಯಯನ ಮಾಡಿ ಅದನ್ನು ಜೋಡಣೆ ಮಾಡೋದು. ಈಗ ನಮ್ಮದು ಹಳೇದು ಅಡಿಕೆ ತೋಟ ಇತ್ತಿದ್ದು, ಒಂದು 30 ವರ್ಷ 40 ವರ್ಷ ಆಯ್ತಿದ್ದು ಅಡಿಕೆ ತೋಟ. ಇದ್ರ ಮಧ್ಯೆ ಏನೇನೆಲ್ಲ ಬೆಳೆಯೋಕ್ಕೆ ಸಾಧ್ಯತೆ ಇದೆನೋ, ಬೆಳೆಗಳನ್ನ ಏನೇನು ಜೋಡಣೆ ಮಾಡ್ಬೋದು ಅನ್ನೋದರಲ್ಲಿ ಬಾಳೆ ಹಾಕ್ಕೊಂಡಿದ್ವಿ. ಬಾಳೆ ಜೊತೆ ಕಾಫಿ ಹಾಕಿದ್ವಲ್ಲ ಇನ್ನೊಂದು ತೋಟದಲ್ಲಿ ನೋಡಿದ್ರಿ. ಇದು ಕಾಳುಮೆಣಸು. ಈ ಕಾಳುಮೆಣಸು ಭಾಳ ಸೂಕ್ಷ್ಮ ಬೆಳೆ, ಸುಲಭವಾಗಿ ಇದು ಬರಲ್ಲ. ಅಂದರೆ ಸ್ವಲ್ಪ ರೋಗ ಗೀಗ ತುತ್ತಾಗೋದು ಭಾಳ ಅವಕಾಶ ಜಾಸ್ತಿ. ನಮ್ಮಲ್ಲಿ ಯಾವುದೇ ರೋಗ ಇಲ್ದಲೆ ಸುಲಭವಾಗಿ ಈಗ ಒಂದು 4-5 ವರ್ಷ ಆಯ್ತು ಹಾಕಿ, ಸ್ವಲ್ಪ ಇನ್ನೇ ಮುಂದೆ ಆಗಿದ್ದಾವೆ. ಆದರೆ ಇತ್ತೀಚೆಗೆ ಭಾಳ ಚೆನ್ನಾಗಿ ಬರ್ತಾಯಿದ್ದಾವೆ ಕಾಳುಮೆಣಸು. ಭಾಳ ಅಂದರೆ ಭಾಳ ಚೆನ್ನಾಗಿ ಬರ್ತಾಯಿದ್ದಾವೆ. ಯಾವುದೇ ರೀತಿ ರೋಗ ಇಲ್ದಂಗೆ ಆರೋಗ್ಯವಾಗಿ ನೋಡ್ಬೋದು ನೀವು ಎಲೆ ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಅದರದ್ದು ಆರೋಗ್ಯ ಎಷ್ಟು ಸುಲಭವಾಗಿ ಬೆಳೆಯೋಕ್ಕೆ ಅವಕಾಶ ಆಗಿದೆ. ಸರ್, ಅದು ಸಹಜ ಕೃಷಿ ಅಂದರೆ ಏನು ಮಾಡಿಲ್ವಾ ಸರ್? ಈಗ ನೀವು ಇದಕ್ಕೆ ಮೇಯ್ನ್ ಅದೇ ಬೇಕಾಗಿರೋದು. ಸಹಜ ಕೃಷಿ ಅಂತಂದರೆ ಏನು ಮಾಡದೇ ಇರೋದು ಅಂತ ಕೇಳ್ಪಟ್ಟಿದ್ದೆ. ಅದೇ ಸಹಜ ಕೃಷಿಯಲ್ಲಿ ನಾವು ಹೇಳೋದು ಮತ್ತೆ ಉಳುಮೆ ಮಾಡಂಗಿಲ್ಲ, ಉಳುಮೆ ನಡೀತಾ ಇಲ್ಲ. ಇಲ್ಲಿ ಉಳುಮೆ ಮಾಡೇ ಇಲ್ಲ ಈ ತೋಟದಲ್ಲಿ. ಕಳೆ ತೆಗಿಯಂಗಿಲ್ಲ, ನೋಡ್ಬೋದು ಕಳೆ ಇಲ್ಲಿ ಕಾಂಗ್ರೆಸ್ ಎಲ್ಲ ಎಷ್ಟು ಅಡಿ ಹೋಗಿದೆ ಅಂತ ಇಲ್ಲ. 3 ಅಡಿ 4 ಅಡಿ 5 ಅಡಿ ಎಲ್ಲ ಮಲ್ಕೊಂಡಿದಾವೆಲ್ಲ, 7-8 ಅಡಿ ಇದ್ವು. ಈ ಮಳೆ ಸ್ವಲ್ಪ ವೀಕ್ ಆಗಿ ಮಲಗ್ತಾ ಇದಾವೆ. ಈಗ ಕಳೆ ತೆಗಿಯಂಗಿಲ್ಲ, ಯಾವುದೇ ರೀತಿ ಕಳೆನಾಶಕ ಕೀಟನಾಶಕ ಯಾವುದು ಸ್ಪ್ರೇ ಮಾಡ್ತಾ ಇಲ್ಲ, ಯಾವುದೇ ರೀತಿ ಗೊಬ್ಬರನು ಕೊಡಂಗಿಲ್ಲ. ಆದ್ರೆ ಅದೊಂದನ್ನ ಮಾತ್ರ ಇಲ್ಲಿ ಎಕ್ಸೆಪ್ಷನ್ ಆಗಿ ಇಟ್ಕೊಂಡಿದೀವಿ. ಅಂದ್ರೆ ಸ್ವಲ್ಪ ಕುರಿ ಗೊಬ್ಬರ ಅಲ್ಲಿ ಮಧ್ಯದಲ್ಲೆಲ್ಲ ಹಾಕ್ತಿವಿ. ಆದ್ರೆ ಕಾಳು ಮೆಣಸಿಗೆ ಮಾತ್ರ, ಕಾಳು ಮೆಣಸಿನ ಬುಡಕ್ಕೆ ನಾವು ಹಾಕಿರೋ ನಮ್ದು ಬೇಲಿ ಮಣ್ಣು. ನಮ್ದು ಬೇಲಿಯಲ್ಲಿ ಎಲ್ಲಾ ವೈವಿಧ್ಯವಾದ ಮರಗಳಿದಾವೆ. ಆ ವೈವಿಧ್ಯ ಜೀವಂತ ಬೇಲಿಗಳು, ಜೀವಂತ ಬೇಲಿ, ದೊಡ್ಡ ದೊಡ್ಡ ಮರಗಳು ಇದಾವೆ ನಮ್ಮಲ್ಲಿ. ಹುಣಸೆ ಮರ ಇದಾವೆ, ಈ ತರ ತ್ಯಾಗದ ಮರ, ಹಲಸಿನ ಮರ. ಅದ್ರ ಬುಡದಲ್ಲಿರೋ ಮಣ್ಣನ್ನ ತಗೊಂಬಂದ್ಬಿಟ್ಟು ಸುಮ್ಮನೆ ಇಲ್ಲಿ ಹಾಕಿರೋದು ಅಷ್ಟೇ. ಇದಕ್ಕೆ ನೋಡ್ಬೋದು ನೀವು. ಈಗ ಮಳೆ ಜೋರು ಮಳೆ ಹೊಡೆದೈತೆ ರಾತ್ರಿ, ನೋಡ್ರಿ ಕೆಸರಿಲ್ಲ ಮಣ್ಣಲ್ಲಿ, ನೋಡ್ರಿ ತೇವಾಂಶ ಹಿಡಿಯಲ್ಲ. ಅಷ್ಟು ಸತ್ವ ಇದೆ ಸರ್ ಅದರಲ್ಲಿ, ಅಂದರೆ ಆ ಬೇಲಿ ಮಣ್ಣಲ್ಲಿ ಅಷ್ಟು ಸತ್ವ ಅಂದ್ರೆ ಅದಕ್ಕಿಂತ ಉತ್ಕೃಷ್ಟವಾದ ಮಣ್ಣು ಇನ್ನೊಂದಿಲ್ಲ. ಬೇಲಿ ಮಣ್ಣು ಅಂದ್ರೆ ನಮ್ದು ಕೆರೆ ಮಣ್ಣು, ಅದು ಇದನ್ನೆಲ್ಲ ಇದು ಮಾಡ್ತಾರೆ ಕೆಲವರು. ಅಲ್ಲ, ಬೇಲಿಯಲ್ಲಿ ಗಿಡ ಮರಗಳಿದೆ, ಅದ್ರ ಕೆಳಗಡೆ ಇರೋ ಮಣ್ಣಿದು. ಹಂಗೆ ಬೇಲಿ ಮಣ್ಣು ಅಂದ್ರೆ ಅದು ಬೇರೆ ಆಗುತ್ತೆ. ನಮ್ಮಲ್ಲಿ ದಟ್ಟವಾಗಿರೋ ಗಿಡ ಮರಗಳು ಕೆಳಗಡೆ ನೀವು ಮಾಡ್ಕೊಂಡಿದ್ದೀರಾ ಆ ಥರ ಗಿಡ ಮರಗಳು ಇರೋದಕ್ಕೆ ಅವಕಾಶ. ಈಗ ನಾನು ಆ ಮಣ್ಣನ್ನು ಮುಟ್ಟಿದೆ ನೋಡ್ರಿ, ಕೈ ಕೆಸರಾಗಿಲ್ಲ. ಈ ಕಾಳು ಮೆಣಸಿಗೆ ಯಾಕೆ ರೋಗ ಬರುತ್ತೆ ಅಂದರೆ ಅದು ಶೀತ ಆಯಿತು ಅಂತ ತಕ್ಷಣ ರೋಗ ಬರುತ್ತೆ. ಶೀತ ಅಂದರೆ ಮಳೆ ಜಾಸ್ತಿ ಬಿದ್ದಾಗೆ. ಅದೇ ಮಳೆ ಜಾಸ್ತಿ ಬಿದ್ದಾಗ ಬುಡ ಶೀತ ಆದಾಗ ರೋಗ ಬರೋಕ್ಕೆ ಅವಕಾಶ. ನಮ್ದು ನೋಡ್ರಿ ಮಣ್ಣು ಮುಟ್ಟಿದ್ವಿ, ನೋಡ್ರಿ ಇಲ್ಲಿ ಕೆಸರಾಗಿದೆ ನಂದು ಮಣ್ಣು.
ಎಲ್ಲಿದೆ ಕೆಸರಿದೆಯಾ ನಂದು ಕೈ ಮುಟ್ಟಿದೆ ಮಣ್ಣು ಕೆಸರಾಗ್ತಾ ಇದೆಯಾ ಆಗ್ತಾ ಇಲ್ಲ. ಅಂದರೆ ಏನಿದ್ರು ಅರ್ಥ ಅಂದರೆ ಆ ನೀರನ್ನ ಹಿಂಗಿಸ್ಕೊಂಡ್ಬಿಟ್ಟು ಪುಡಿ ಮಣ್ಣು ಥರ ಅಂದರೆ ಅದು ಶೀತ ಮಾಡ್ಕೊಳಲ್ಲ, ಬೇಗ ನೀರು ಹಿಂಗಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ನೀರು ನಿಲ್ಲಲ್ಲ ನಮ್ಮ ಜಾಗದಲ್ಲಿ ಇಲ್ಲಿ. ಓಕೆ. ಹಾಗಾಗಿ ಸುಲಭವಾಗಿ ಆರಾಮಾಗಿ ಬೆಳೀತಾ ಇದೆ ಕಾಳುಮೆಣಸು. ಓಕೆ. ಈಗ ಇದಕ್ಕೇನು ಸಿಂಪಡಣೆನೇ ಮಾಡಿಲ್ವಾ ಸರ್ ನೀವು? ಯಾವುದೋ ಅಗತ್ಯ ಇಲ್ಲ ಅಂತ, ಯಾವ ಜೀವಾಮೃತನೂ ಇಲ್ಲ, ಏನೂ ಇಲ್ಲ. ಆ ಸುಲಭವಾಗಿ ಆರಾಮಾಗಿ ಬರ್ತಾ ಇದೆ. ಕಾಳುಮೆಣಸು ಕೊಯ್ಲು ಅಷ್ಟೇ ಮಾಡೋದು ನೋಡಿ, ಈಗೆಲ್ಲ ಮೊಗ್ಗಾಗ್ತಾ ಇದೆ. ಮೊಗ್ಗು ಈಗ ಕಾಳುಮೆಣಸು ಹಾಕಕ್ಕೆ ಅವಕಾಶ ಏನು ಸ್ವಲ್ಪ ದಿನ ಬಿಟ್ಟು. ಓಕೆ. ಎಷ್ಟು ಮರಕ್ಕೆ ಹಾಕಿದ್ದೀರಾ? ಇದು ಎಷ್ಟು ಎಕರೆ ತೋಟ ಸರ್ ನಿಮ್ಮದು? ಒಂದು ಇದೆ, ಒಂದು 4-5 ಎಕರೆ. ಎಲ್ಲ ಗಿಡಗಳಿಗೂ ಈ ಥರ ಹಬ್ಬಿಸ್ತಾ ಇದೀವಿ ನೋಡಿರಿ. ಒಂದು ಬಳ್ಳಿ ಹೋಗಿತ್ತು, ಹೊಸ ಬಳ್ಳಿ ಹಾಕಿದ್ವಿ, ಜೋರಾಗಿ ಬರ್ತಾ ಇದೆ ನೋಡಿ. ಇಲ್ಲೊಂದು ನೋಡ್ಬೋದು ಬಳ್ಳಿ ಎಷ್ಟು ದಟ್ಟವಾಗಿ ಎಷ್ಟು ಜೋರಾಗಿ ಹಬ್ಬಿದೆ. ಇದು ಅಡಿಕೆ ತೋಟದಲ್ಲಿ ಕಾಳುಮೆಣಸು ಹಾಕೋದು ಲಾಭದಾಯಕನಾ ಸರ್? ಈಗ ಅಡಿಕೆಗೆ ಏನು ನೀರು ಕೊಡ್ತೀವಿ ಅದೇ ನೀರೇ ಸಾಕು. ಅದಕ್ಕೆ ಏನೋ ಸ್ವಲ್ಪ ಹೇಳಿದೆ, ನಾನು ಕುರಿ ಗೊಬ್ಬರ ಕೊಡ್ತಾ ಇದೀವಿ ಅಂದ್ರೆ ಅದೇ ಸಾಕು. ಇದಕ್ಕೂ ಏನು ಎಕ್ಸ್ಟ್ರಾ ಏನು ಕೇರಿಂಗ್ ಇಲ್ಲ ಇದಕ್ಕೆ. ಜೊತೆಗೆ ಸುಲಭವಾಗಿ ಬರುತ್ತೆ. ಆಮೇಲೆ ಬಿಸಿಲು ಬೀಳಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ಭೂಮಿ ಮೇಲೆ ಕಳೆನೂ ನಿಯಂತ್ರಣಕ್ಕೆ ಬರುತ್ತೆ ಹಂತವಾಗಿ. ಅಂದರೆ ಇದಕ್ಕೆ ಎಕ್ಸ್ಟ್ರಾ ಕೇರಿಂಗ್ ಆಗಲಿ ಎಕ್ಸ್ಟ್ರಾ ಕೆಲಸ ಆಗಲಿ ಆ ಥರದ್ದೇನಿಲ್ವ ಸರ್? ಅದೇ ಸ್ವಲ್ಪ ಬಳ್ಳಿ ಕಟ್ಕೋಬೇಕು. ಇದು ಸ್ವಲ್ಪ ಜಾರುತ್ತೆ ಶುರುನಲ್ಲಿ. ಈಗ ಸ್ವಲ್ಪ ಕಟ್ಕೊಂತೀವಿ ಹಿಂಗೆ ಸ್ವಲ್ಪ ಮೇಲೆ ಹೋಗೋ ತನಕ. ಮೇಲೆ ಹೋದ್ಮೇಲೆ ಮುಗೀತು, ಅದೇನು ಕೇಳಲ್ಲ ನೋಡ್ರಿ. ಅದೇನು ಮೇಲೇನು ಕಟ್ಟೋದು ಬೇಕಾಗಿಲ್ಲ, ಅದು ಕಟ್ಕೊಂಡ್ಬಿಡೋದು ಚೆನ್ನಾಗಿ ಹೋಗಿ. ಇದು ಎಷ್ಟು ದಿವಸದ್ದು ಅಂದರೆ ಎಷ್ಟು ತಿಂಗಳದ್ದು? 3 ವರ್ಷ ಇರ್ಬೋದು. 3 ವರ್ಷದ? ಈ ಒಂದ್ಸರಿ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ ಸರ್ ಇದು? ಗೊತ್ತಿಲ್ಲ ನನಗೆ ಸರಿಯಾಗಿ. ಭಾಳ ವರ್ಷ ಇರುತ್ತೆ ಅಂತಾರೆ. 25 ವರ್ಷ 30 ವರ್ಷ 40 ವರ್ಷ ಅಂತೆಲ್ಲ ಅಂತಾರೆ. ಓಕೆ. ಈಗ ನಿಮಗೆ ಇದು ಬರ್ತಾ ಇದೆ ಇಳುವರಿ ಶುರುವಾಗಿದೆ. ಹೋದ ವರ್ಷನೂ ಸ್ವಲ್ಪ ಕೊಯ್ಲು ಮಾಡಿದ್ವಿ, ಬರ್ತಾ ಇದೆ. ಆದ್ರೆ ನಾವು ಇನ್ನೊಂದೇನು ಪ್ರಯತ್ನ ಮಾಡಿದ್ವಿ ಅಂದ್ರೆ ಒಂದು ಸಾಲಲ್ಲಿ ಅಷ್ಟೇ ಕಾಳುಮೆಣಸು ಹಾಕಿದ್ವಿ. ಈ ಸಾಲ ಕಾಳುಮೆಣಸು ಇಲ್ಲ. ಅಲ್ಲಿ ವೆಲ್ವೆಟ್ ಬೀನ್ಸ್ ಇದೆ ನೋಡ್ಬೋದು. ಇಲ್ಲಿ ಇದು ವೆಲ್ವೆಟ್ ಬೀನ್ಸ್ ಇದು. ಓಕೆ. ಯಾಕೆ ಇದಕ್ಕೆ ಹಿಂಗೆ ಹಾಕಿಲ್ಲ ಅಂದ್ರೆ ಮತ್ತೆ ಇಲ್ಲಿ ವೈವಿಧ್ಯತೆ ತರಬೇಕು ಅಂತ. ನಿಮ್ಮ ಸಹಜ ಕೃಷಿಯಲ್ಲಿ ವೈವಿಧ್ಯತೆ ಇರಬೇಕು. ಮತ್ತೆ ಇಲ್ಲಿ ಕಾಳುಮೆಣಸು ಅಂದ್ರೆ ಒಂದೇ ತರದ್ದು ಇರಬಾರ್ದು ಅನ್ನೋದಾ? ಆದಷ್ಟು ವೈವಿಧ್ಯತೆ. ಇಲ್ಲಿ ಒಂದು ಮತ್ತೆ ವೆಲ್ವೆಟ್ ಬೀನ್ಸ್ ಇರುತ್ತೆ. ಆಮೇಲೆ ನೋಡ್ರಿ ಬಾಳೆ ಎಷ್ಟು ದಟ್ಟವಾಗಿ ಇಲ್ಲ ಹೆಂಗ್ ಬೆಳೀತಾ ಇದೆ. ಗುಂಪು ಬಾಳೆನಾ ಸರ್ ಇದೆಲ್ಲ? ಎಲ್ಲ ಗುಂಪು ಬಾಳೆ ನಮ್ಮಲ್ಲಿ. ಯಾವ್ದು ಪಚ್ಚಬಾಳೆನಾ ಏಲಕ್ಕಿ ಬಾಳೆನಾ ಸರ್? ಏಲಕ್ಕಿ ಬಾಳೆ ರೀ. ಯಾವುದು ಮರಿ ತೆಗಿಯಲ್ಲ, ಎಲೆ ಕುಯ್ಯಲ್ಲ, ಬಾಳೆ ಹೂವು ಕಟ್ ಮಾಡಲ್ಲ. ಇದು ಸಾಲಿಂದ ಸಾಲು ಎಷ್ಟು ಇದಕ್ಕೆ ಇದು ಮಾಡ್ಕೊಂಡಿರೋದು? ಇದು 9 ಅಡಿ ದಾಯ ರೀ. ಇದು ಅಡಿಕೆ ತೋಟ 9. ಓಕೆ. ಈ ಸುಲಭವಾಗಿ ಕಾಳುಮೆಣಸು ಬೆಳೆಯಕ್ಕೆ ಅವಕಾಶ. ಹಾಗಾಗಿ ಈ ಥರದ್ದೆಲ್ಲ ಬೇರೆ ಬೇರೆ ಬೆಳೆಗಳನ್ನ ಜೋಡಣೆ ಮಾಡಿದರೆ ನಾಳೆ ಒಂದು ಪಕ್ಷ ಅಡಿಕೆ ಎಲ್ಲ ಬೆಲೆ ಬಿದ್ದು ಹೋದ್ರೆ ಅಥವಾ ಏನಾದರೂ ಸಮಸ್ಯೆ ಆದರೆ ನಿಮಗೆ ಕಾಳುಮೆಣಸಿಂದನೂ ಅದೇ ಬರೋಕ್ಕೆ ಅವಕಾಶ. ಈಗಂತೂ ಅಡಿಕೆ ಎಲ್ಲ ಕಡೆ ಅಡಿಕೆ ಹಾಕ್ತಿದ್ದಾರೆ. ಈಗ ಬರೀ ಮಲೆನಾಡು ಅಂತಲ್ಲ, ಈಗ ಎಲ್ಲ ನಾಡಲ್ಲೂ ಕೂಡ ಅಡಿಕೆ ಇದ್ದೇ ಇದೆ. ಸೊ ಅಡಿಕೆ ಜೊತೆ ಈ ಥರದ್ದು ಉಪ ಬೆಳೆಗಳನ್ನು ಹಾಕ್ಕೊಂಡ್ರೆ ಒಂದಿಷ್ಟು ಅನುಕೂಲ ಅನ್ಸುತ್ತಲ್ವಾ? ಹೌದ್ರಿ, ಹೌದು. ಈ ಥರ ಸುಲಭವಾಗಿ ಬೆಳೆ ಅಂತ ಹಾಕೋಬಹುದು. ಆಮೇಲೆ ಈ ಥರ ವೈವಿಧ್ಯವಾಗಿ ಇರ್ಬೇಕು ತೋಟ. ನಾಳೆ ಈ ಅನ್ಬೋದು ಅಡಿಕೆ ಇಳುವರಿ ಕಡಿಮೆ ಆಗುತ್ತೆ ಅಂತ. ಇಳುವರಿ ಏನು ಕಡಿಮೆ ಆಗಲ್ಲ. ಇದ್ರದ್ದೇ ಬೇರೆ ಅದೇ ಬೇರೆ ಲೆಕ್ಕಾಚಾರ. ಅಂದ್ರೆ ಅದೊಂದು ಮಾತಿದ್ಯಾ ಅಂದ್ರೆ ಕೆಲವು ಬಹಳ ಗಿಡ ಮರಗಳು ಹಾಕೊಂಡ್ಬಿಟ್ರೆ ನಮ್ ಮೇನ್ ಕ್ರಾಪ್ ಬರಲ್ಲ ಅಂತಾರೆ. ಅದೆಲ್ಲ ಸುಳ್ಳು, ನಾನು ಒಪ್ಪೋದೇ ಇಲ್ಲ. ನಾನು ಎಷ್ಟು ಗಿಡ ಮರಗಳು ಬೇರೆ ಬೇರೆ ಹಾಕಂತೀವೋ ಅಂದ್ರೆ ಇಳುವರಿ ಬರಲ್ಲ ಅಂತ ಕೆಲವ್ರು ಹೇಳ್ತಾರೆ. ಅದೇ ಸುಳ್ಳು ಅಂತ. ಸುಳ್ಳು ಅಂತ ನಿಮ್ಗೆ ಅನುಭವದ ಮಾತಲ್ಲಿ ಅನುಭವದಲ್ಲಿ ನಮ್ದು ಈಗ ಬಾಳೆ ಇಳುವರಿ ಜಾಸ್ತಿ ಆಗಿದೆ, ಅಡಿಗೆ ಎಲ್ಲದೂ ಇಳುವರಿ ಜಾಸ್ತಿ ಆಗ್ತಾ ಇದೆ. ಹಂಗತೆ ಮತ್ತೆ ಅಡಿಕೆ ಪ್ರಮೋಷನ್ ಅಲ್ಲ ಇದು. ವೈವಿಧ್ಯವಾಗಿ ಎಲ್ಲದನ್ನು ಸಹಜ ಇದ್ರಲ್ಲಿ ನೀವು ಹೇಳ್ತಾರೆ. ವೈವಿಧ್ಯವಾಗಿ ಎಲ್ಲಾ ತರದ್ದು ಬೆಳೆಗಳನ್ನ ಜೋಡಣೆ ಮಾಡೋದ್ರಿಂದ ನಿಮ್ಮ ತೋಟದ ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಮಗೆ ನಿರಂತರವಾಗಿ ಬೇರೆ ಬೇರೆ ರೀತಿಯ ಆದಾಯದ ಮೂಲನೂ ಸೃಷ್ಟಿ ಆಗ್ತಾ ಹೋಗುತ್ತೆ. ಓಕೆ. ಇದು ಕಾಳುಮೆಣಸಿನ ಬಗ್ಗೆ ಹೇಳೋದಾದ್ರೆ ಸರ್, ಇದು ನೀವು ಹೆಂಗೆ ಕೊಯ್ಲು, ಇದಕ್ಕೆ ಲೇಬರ್ ಇದು ಎಕ್ಸ್ಟ್ರಾ ನಿರ್ವಹಣೆ ಆ ಥರದ್ದು ಏನಾದರೂ ಬೇಕಾ? ಬಂದಾಗ ಅರಿಯೋದು ಅಷ್ಟೇ ಕೆಲಸ, ಅಷ್ಟೇ ಇನ್ನೇನಿಲ್ಲ. ಒಂದ್ಸಲ ಕಟ್ಕೊಂತೀವಿ ಬಳ್ಳಿ. ಇದಕ್ಕೆ ರೋಗ ಸರ್, ರೋಗ ಥರದ್ದು ಈಗ ನಾವು ಸಹಜ ಕೃಷಿಯಲ್ಲಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆಂಟ್ ರೋಗನೇ ಬರಲ್ಲ ಅಂತ. ಅಷ್ಟು ಕಾನ್ಫಿಡೆಂಟ್ ಅದಂಗೆ ಒಂದು ಬಂದೇ ಅಲ್ವಾ? ನಿಮ್ದು ಯಾವುದು ಹೋಗೇ ಇಲ್ವಾ? ಹಂಗಾರೆ ಇಲ್ಲ, ಬಂದಿಲ್ಲ. ನಮಗೆ ಕಾಳುಮೆಣಸು ಯಾವುದೇ ರೋಗ ಬಂದು ಹೋಗಿಲ್ಲ. ನಮ್ದೇನೋ ಬ್ರಷ್ ಕಟ್ರ್ ಆಪ್ರೇಟ್ ಮಾಡ್ಬೇಕಾದ್ರೆ ಕಟ್ಟಾಗಿ ಹೋಗಿದೆ ಅಷ್ಟೇ. ಅಲ್ಲ ಬರಲಿ, ರೋಗ ಏನು ಸಮಸ್ಯೆ ಇಲ್ಲ. ಬರುತ್ತೆ, ಅದೆಲ್ಲ ಒಂದಕ್ಕೆಲ್ಲ ಬಂದಿರುತ್ತೆ, ಅದೆಲ್ಲ ನಿಯಂತ್ರಣ ಆಗುತ್ತೆ ಅನ್ನೋದು ನಂದು ನಂಬಿಕೆ. ನಿಯಂತ್ರಣ ಆಗುತ್ತಾ ಸರ್? ಬಿ ಪ್ರಾಕ್ಟಿಕಲ್. ನಾನು ಹೇಳ್ತಿರೋದು, ಒಂದ್ಸರಿ ರೋಗ ಬಂದ್ರೆ ಈಗ ಅದಕ್ಕೇನು ಸಿಂಪಡಣೆ ಮಾಡದೇ ಇದ್ರೆ ಸಹಜ ಕೃಷಿಯಲ್ಲಿ ಅದು ನಿರ್ವಹಣೆ ಅದಕ್ಕದೇ ಆಗತ್ತಾ? ನೀವೇನು ಸಿಂಪಡಣೆ ಮಾಡದೇ ಇದ್ರೆ ಫಸ್ಟ್ ನಾವು ರೋಗ ಬರೋ ಸಾಧ್ಯತೆನೇ ಕಡಿಮೆ ಅಂತ ಹೇಳ್ತಾ ಇರೋದು. ಓಕೆ. ನೀವು ಹೇಳೋ ಆಂಗಲ್ಗೆ ಬರೋಣ. ಒಂದ್ ವೇಳೆ ರೋಗ ಬರೋ ಸಾಧ್ಯತೆ ಕಡಿಮೆ, ಒಂದ್ ವೇಳೆ ಬಂದ್ರೆ ಅದು ಹಾಳಾಯ್ತು ಹೋಯ್ತು ಅಂದ್ರೆ ಹೋಯ್ತು ಅಷ್ಟೇ. ನಾನು ಅದಕ್ಕೇನು ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅದು ನಮ್ಮಲ್ಲಿ ಬೆಳೆಯಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ನಾವು ಅದನ್ನ ಕಷ್ಟಪಟ್ಟು ಅದಕ್ಕೆ ಏನೇನೋ ಅದನ್ನ ಹಾಕಿ ಇದನ್ನ ಹಾಕಿ ಬೆಳೆಸೋದ್ರಲ್ಲಿ ಅರ್ಥನೇ ಇಲ್ಲ. ಅಂದ್ರೆ ಅದು ಹೇಳ್ತಾ ಇದ್ದೆ, ನನಗಿಲ್ಲಿ ಬೆಳೆಯಕ್ಕೆ ಆಗ್ತಾ ಇಲ್ಲಪ್ಪ, ನಾನು ಸತ್ತೋಗ್ತೀನಿ,
ಇಲ್ಲಿ ವಾತಾವರಣ ನನಗೆ ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ನಾನಿಲ್ಲಿ ಬರಲ್ಲ. ಆದರೆ ನಮ್ಮ ರೈತರು ಹಂಗೆ ಮಾಡಲ್ಲ. ಹಾ. ಸೊ ನನಗೆ ಅದು ಅದಕ್ಕೆ ಹುಷಾರಿಲ್ಲ ಅಂತಂದರೆ, ಅದಕ್ಕೇನೋ ರೋಗ ಬಂದಿದೆ ಅಂದರೆ ಔಷಧಿ ಸಿಂಪಡಣೆ ಮಾಡ್ತೀನಿ, ಸರಿಪಡಿಸ್ತೀನಿ ಅಂತ ಹೇಳಿ ಔಷಧಿ ಹೊಡಿತಾರೆ ಸರ್. ಅಲ್ಲ, ಅದು ಮಾಡೋದಿದೆ, ಆದರೂ ಮತ್ತು ಕಳ್ಕೊಂಡಿದ್ದಾರೆ. ಅದೆಲ್ಲ ಮಾಡಿದ್ರೇನು 100% ಸಕ್ಸಸ್ ಆಗಿಲ್ಲ. ಅಷ್ಟೆಲ್ಲ ಮಾಡಿದ್ಮೇಲೆ ಸತ್ತೋಗಿದಾವೆ ಬಳ್ಳಿಗಳು, ಮತ್ತು ಹೊಸದಾಗಿ ಹಚ್ಚಿರ್ತಾರೆ. ಆದರೆ ನಮ್ಮಲ್ಲಿ ನೋಡೋಣ, ಇನ್ನು ನಮ್ಗೆ ಈಗ 4 ವರ್ಷ 5 ವರ್ಷ ಆಯ್ತು ಈಗ ಹಾಕಿ, ಏನು ಸಮಸ್ಯೆ ಆಗಿಲ್ಲ. ನಮ್ಮ ಬಾಳೆಗೂ ಒಂದ್ಸಲ ಹಿಂಗೇನೋ ರೋಗ ಬಂದಿತ್ತು, ಅದಟ್ಟಿಗೆ ಅದೇ ಸರಿ ಹೋಯ್ತು. ಯಾವುದೇ ರೋಗ ಇಲ್ದಾಗ ಭಾಳ ಚೆನ್ನಾಗಿ ಬರ್ತಾ ಇದೆ. ಅಂದರೆ ನಮ್ಮಲ್ಲಿ ಬರೋದು ಚಾನ್ಸ್ ಕಡಿಮೆ, ಬಂದರೂ ಅದು ಶಕ್ತಿ ಅದಕ್ಕೆ ಎಷ್ಟಿರುತ್ತೆ ಅಂದರೆ ಬಳ್ಳಿಗೆ ಅದನ್ನು ತಡ್ಕೊಂಡು ಅದು ಎದುರಿಸುತ್ತೆ ಅನ್ನೋದು ನಮ್ಮದು ನಂಬಿಕೆ. ಓಕೆ. ಒಟ್ಟಾರೆ ಅಡಿಕೆ ತೋಟದಲ್ಲಿ ಸಹಜ ಕೃಷಿಯಲ್ಲಿ ಕಾಳುಮೆಣಸು ಬೆಳೀತಾ ಇದ್ದೀರಾ, ಹೆಂಗಿದೆ ಸರ್ ಈಲ್ಡಿಂಗ್? ಈಲ್ಡ್ ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದು ಬಳ್ಳಿಯಲ್ಲಂತೂ ಒಂದು ಬಕೆಟ್ ಫುಲ್ ಒಂದು 15 kg ಹಸಿ ಕಾಳುಮೆಣಸು ಸಿಕ್ಕಿತ್ತಲ್ಲ ಒಂದು ಬಳ್ಳಿಯಲ್ಲಿ. ಒಂದೇ ಬಳ್ಳಿಯಲ್ಲಿ ಒಂದು ಫುಲ್ ಬಕೆಟ್ ಸಿಕ್ಕಿತ್ತು. ಇನ್ನು ನಮ್ಮ ದೊಡ್ಡ ಆವಾಗ ಬಳ್ಳಿ ಇನ್ನು ಚಿಕ್ಕವಿದಾವೆ. ನಮ್ದು ಬಾಳೆನೋ ಅದಕ್ಕೆ ಶೇಡ್ ಆಗ್ತಾ ಇದೆ ಆಕ್ಚುಲಿ. ಅಂದ್ರೆ ಬಾಳೆ ತೊಂದರೆ ಮಾಡ್ತಾ ಇದೆ ಕಾಳುಮೆಣಸಿಗೆ. ಬಾಳೆ ಅಂದ್ರೆ ಅದು ಸ್ವಲ್ಪ ದಟ್ಟವಾಗಿ ಬೆಳೆದಿರೋದ್ರಿಂದ ಅದ್ರೇನು ಸಮಸ್ಯೆ ಇಲ್ಲ. ಕಾಳುಮೆಣಸು ಬಾಳೆಗೂ ಹಬ್ತಾ ಇದೆ ಅನ್ಸುತ್ತಲ್ಲ? ಅಲ್ಲ, ಬಾಳೆಗೆ ನಬ್ಬಲ್ಲ. ಅಲ್ಲ, ಇಲ್ಲಿ ನೋಡಿ ಕೆಲವೊಂದ್ ಕಡೆ ಇಲ್ಲ ಬಾಳೆಗೆ ನಬ್ಬಲ್ಲ, ಬಾಳೆ ಗಿಡ ಅದಕ್ಕೆ ತೊಂದರೆ ಮಾಡ್ತಾ ಇದೆ. ಏನು ಅದ್ರ ಸಮಸ್ಯೆ ಇಲ್ಲ, ನಮ್ಗೇನೋ ಬಾಳೆಯಲ್ಲಿ ಇಳುವರಿ ಬರ್ತಾ ಇದೆ. ಇರ್ಲಿ, ಎರಡೂ ಇರ್ಲಿ ಅಂತ ಒಂದರಲ್ಲ ಈಗ ಬರ್ತಾ ಇದೆಯಲ್ಲ, ನಿಮ್ಗೇನು ಅದು ಇಲ್ಲ ಇದು ಇಲ್ಲ ಅನ್ನಂಗೇನಿಲ್ಲ. ಓಕೆ ಸರ್, ಈಗ ಇನ್ನೊಂದು ಹೇಳ್ತಾ ಇದ್ದೆ ಆಗಲೇ ನೀವು, ಒಂದು ಅದೇ ರೋಗ ಬರೋದಿಲ್ಲ ಸಹಜ ಕೃಷಿಲಿ ಅಂತ. ಸರ್, ಈಲ್ಡಿಂಗ್ ಬರೋದಾದ್ರೆ, ಈಲ್ಡಿಂಗಲ್ಲಿ ಸಹಜ ಕೃಷಿ ಅಂದರೆ ಏನು ಸಿಂಪಡಣೆ ಮಾಡ್ದಲೆ ಈ ಥರ ಮಾಡಿದಾಗ ಈಲ್ಡಿಂಗ್ ಕಡಿಮೆ ಅಂತ ಹೇಳ್ತಾರೆ, ಇದಕ್ಕೇನು ಹೇಳ್ತೀರಾ? ಅದನ್ನ ಈಗ ಕೊಯ್ಲು ಬಂದಾಗ ಪ್ರೂವ್ ಮಾಡೋಣ ಅಂತ ಬೇಕಾರೆ. ನಮ್ದಿನ್ನು ಈಗ ಶುರುನಲ್ಲಿದೆ, 3-4 ವರ್ಷ ಆಗಿದೆ. ಕೆಲವೊಂದು ಬಳ್ಳಿಗಳು ಭಾಳ ಚೆನ್ನಾಗಿ ಬಂದಿದ್ದಾವೆ. ಈಗ ನಾವು ಏನೂ ಎಫರ್ಟ್ ಹಾಕಿಲ್ಲ, ಏನೂ ಖರ್ಚು ಮಾಡಿಲ್ಲ. ಅದು ಎಷ್ಟರ ಬರಲಿ, ಹಂಗಂತ ಅಂದ್ಬಿಟ್ಟು ಕಡಿಮೆ ಬರಲ್ಲ, ಬಂದಿದ್ದೆಲ್ಲ ಲಾಭ ಅಂತ. ಈಗೆಲ್ಲ ಎಫರ್ಟ್ ಹಾಕಿ ಖರ್ಚು ಮಾಡಿ ಔಷಧಿ ಹೊಡೆದು ಎಲ್ಲ ಮಾಡಿನೂ ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಾಗತ್ತೆ. ನಾವು ಏನು ಬಂದರೂ ಬೋನಸ್ ಇಲ್ಲಿ. ಹಾಗಾಗಿ ಅದ್ರ ಜೊತೆ ಚೆನ್ನಾಗೇ ಬರುತ್ತೆ ಅನ್ನೋ ನಮ್ಮದು ನಂಬಿಕೆ. ಓಕೆ. ಒಟ್ಟಾರೆ ಈ ತೋಟದಲ್ಲಿ ನೀವು ಅಡಿಕೆ ಜೊತೆ ಕಾಳುಮೆಣಸು ಬೆಳೆದಿದ್ದೀರಾ, ಬೇರೆ ವೈವಿಧ್ಯತೆ ನೀವು ಹೇಳಿದ ಹಾಗೆ ಬಾಳೆ ಆ ಥರದ್ದೆಲ್ಲ. ಸೊ ಏನು ಸಿಂಪಡಣೆ ಮಾಡೇ ಇಲ್ಲ ಈ ತೋಟಕ್ಕೆ? ಇಲ್ಲ, ಏನು ಅಗತ್ಯನೇ ಇಲ್ಲ ಅಂತ ನೋಡ್ರಿ. ಬಾಳೆ ನೋಡ್ಬಂದು ಏನಾರು ಕೇಳ್ತಾ ಇದಾವ ಅವು, ನನಗೆ ಏನಾರ ಬೇಕು ಅಂತ ಕೇಳ್ತಾ ಇದಾವ. ಆ ಸ್ಪ್ರೇ ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಗೊನೆ ಬರ್ತಾ ಇದಾವೆ, ಆರೋಗ್ಯವಾಗಿದ್ದಾವೆ. ಮೇನ್ ಆರೋಗ್ಯವಂತ ಮಣ್ಣಲ್ಲಿ ಯಾವ ರೋಗನೂ ಬರಲ್ಲ ಅಂತ. ಈಗ ಮತ್ತೆ ಅಲ್ಲಿಗೆ ಬರ್ಬೇಕು, ಮಣ್ಣು ಆರೋಗ್ಯವಾಗಿದೆಯಾ ನಿಮ್ದು, ಆರೋಗ್ಯವಾಗಿದ್ದು ಮುಗಿದೋತು, ಯಾವುದೇ ರೋಗ ಚಿಂತೆ ಮಾಡೋ ಅಗತ್ಯ ಇಲ್ಲ. ಆರೋಗ್ಯ ಹೆಂಗೆ ಇಂಪ್ರೂವ್ ಮಾಡೋದು, ಎಲ್ಲ ವೈವಿಧ್ಯವಾಗಿ ಎಲ್ಲ ಥರದ್ದು ಬೆಳಿಬೇಕು. ಈಲ್ಡಿಂಗ್ ಸರ್ ಆಟೋಮೆಟಿಕ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಆರೋಗ್ಯ ಆಯಿತು, ಮಣ್ಣು ಆರೋಗ್ಯವಾಗಿ ಭಾಳ ಅದರ ಪೋಷಕಾಂಶಗಳೆಲ್ಲ ಸಿಕ್ಕಾಗ ನಿಮ್ಗೆ ಎಲ್ಲವೂ ಈಲ್ಡ್ ಜಾಸ್ತಿ ಬರೋಕ್ಕೆ ಅವಕಾಶ. ಓಕೆ ಸರ್, ಇನ್ನು ಒಟ್ಟಾರೆಯಾಗಿ ನಮ್ಮ ರೈತರಿಗೆ ಸಹಜ ಕೃಷಿಯಲ್ಲಿ ಈ ಥರ ಬೆಳೆಯೋದ್ರ ಬಗ್ಗೆ ತಾವೇನು ಹೇಳ್ತೀರಾ? ತಾವೊಬ್ಬ ಪ್ರಗತಿಪರ ಕೃಷಿಕರಾಗಿ, ಸಹಜ ಕೃಷಿಕರಾಗಿ ಹೇಳೋದಾದರೆ. ಅದು ಪ್ರಗತಿಪರ ಅದನ್ನ ಒಪ್ಪೋದೇ ಇಲ್ಲ ನಾವು, ಅದು ಆ ವರ್ಡ್ ಅದು ಸರಿ ಇಲ್ಲ ಅದು. ಯಾಕೆಂದರೆ ನಾವು ಪ್ರಗತಿ ವಿರೋಧಿಗಳು. ಅಂದರೆ ಭಾಳ ಡೆವಲಪ್ಮೆಂಟ್ ಮಾಡ್ಬಿಟ್ಟಿದ್ದೀವಿ ಅಲ್ಲೇ, ಎಲ್ಲ ಸಾಕಿನ ಡೆವಲಪ್ಮೆಂಟ್ ಇನ್ನೇನೋ ಮಾಡೋದು ಬೇಕಾಗಿಲ್ಲ. ಸಹಜ ಕೃಷಿಕರಾಗೇ ಇರೋಣ ಸಾಕು. ಅಂದರೆ ಏನು ಮಾಡದೇ ಇರೋಂಗೆ, ಏನು ಮಾಡ್ದಂಗೆ ಸುಲಭವಾಗಿ ನೆಮ್ಮದಿಯಾಗಿ ಇರೋಣ. ಈಗ ರೈತರು ಅಂದ ತಕ್ಷಣ 3 ಹೊತ್ತು ಔಷಧಿ ಕ್ಯಾನ್ ಹಾಕ್ಕೊಂಡು, ಅದು ಗೊಬ್ಬರ ಚೀಲ ಹಿಡ್ಕೊಂಡು, ಇಲ್ಲ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅನ್ನೋ ಒತ್ತಡದಲ್ಲಿ ಇರೋದು ಬೇಕಾಗಿಲ್ಲ. ಆರಾಮಾಗಿ ನಿದ್ದೆ ಬಂದಾಗ ನಿದ್ದೆ ಮಾಡೋಣ, ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ. ಅಂದರೆ ಕಡಿಮೆ ಕೆಲಸದಲ್ಲಿ ಕಡಿಮೆ ಖರ್ಚಲ್ಲಿ ಸುಲಭವಾಗಿ ಸಹಜ ಕೃಷಿನ ಅಳವಡಿಸ್ಕೊಂಡು ಈ ಎಲ್ಲ ರೀತಿ ವೈವಿಧ್ಯ ಬೆಳೆಗಳನ್ನ ಬೆಳ್ಕೊಂಡು ಯಾವುದೇ ರೀತಿ ಏನೋ ಟೆನ್ಷನ್ ಇಲ್ದಂಗೆ ಇರ್ಬೋದು. ಈ ರೋಗ ಬಾಧೆನೂ ಕಡಿಮೆ ಬಂದರೆ ನಾವು ಕೆಲವೊಂದ್ಸಲಿ ಬರ್ತವೆ. ಕೆಲವೊಂದು ನಮ್ಮಲ್ಲಿ ಹಣ್ಣಿನ ಗಿಡಗಳು ಕೆಲವೊಂದು ಬರಲಿಲ್ಲ, ಎಕ್ಸಾಟಿಕ್ ಫ್ರೂಟ್ಸ್. ಅದಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ, ಬರಲಿಲ್ಲ ಅಷ್ಟೇ, ಮುಗಿದೋಯ್ತು, ಅದಕ್ಕೆ ಶಕ್ತಿ ಎಲ್ಲ ಬರಲ್ಲ ಅದು. ಅದಕ್ಕಿನ್ನೇ ನಾನು ಎಫರ್ಟ್ ಹಾಕಕ್ಕೆ ಹೋಗಲ್ಲ. ಆ ಗಿಡ ಹಾಕಲ್ಲ ಅಷ್ಟೇ, ಮುಗಿದೋತ್ತಲ್ಲಿಗೆ. 1-2 ಸ್ಯಾಂಪಲಿಗೆ ತಂದಿರ್ತೀನಿ, ಅದಲ್ಲಿ ಬರಲಿಲ್ಲ ಅಂದ್ರೆ ಅಲ್ಲಿ ಮುಗಿತು ಅದ್ರ ಕತೆ. ಅದು ನಾನು ಇನ್ನೊಂದ್ಸಲ ಪ್ರಯತ್ನ ಮಾಡಿ ಮತ್ತೇನು ಸಿಂಪಡಣೆ ಆಗಲಿ ಸರಿಪಡಿಸೋದಾಗ್ಲಿ ಹೋಗೋದೇ ಬೇಡ. ಅದು ಹೇಳ್ತಾ ಇತ್ತಲ್ಲ, ನಾನು ಇಲ್ಲಿ ಬರಲ್ಲ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದೆ. ನಾವು ಮತ್ತೇನು ಅದಕ್ಕೆ ಹೋಗಿ ಹಿಂಸೆ ಮಾಡೋದು, ನೀನು ಬೆಳಿ ನಾನು ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನೋದು. ಅದಕ್ಕಲ್ಲ, ಅನುಕೂಲವಾದ ವಾತಾವರಣ ಇದ್ರೆ ಅದು ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಈಗ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲ ನಾನು ಎಲ್ಲದನ್ನೂ ಬೆಳಿತೀನಿ ಅಂತ ಹೋದ್ರೆ ಅದ್ರ ಜೊತೆ ಆಡೋ ಗುದ್ದಾಟ ಆಗುತ್ತೆ ಸುಮ್ಮನೆ. ಅದರಲ್ಲಿ ಅರ್ಥ ಇಲ್ಲ ಅಂತ. ಓಕೆ, ನಮ್ಮ ರೈತರಿಗೆ ಹೇಳೋದಾದ್ರೆ ಸರಿ, ಈ ಥರ ಬೆಳೆಗಳಿಗೆ ಅದೇ ಈಗ ಅಡಿಕೆ ಮತ್ತೆ ನೋಡ್ರಿ, ಕಾಳುಮೆಣಸು ಹಾಕ್ಬೋದು, ಬಾಳೆ ಹಾಕ್ಬೋದು, ಕಾಫಿ, ಕೋಕೋ, ಎಲ್ಲ ಥರದ್ದು. ಆಮೇಲೆ ಜೊತೆಗೆ ಏನೇನು ಮನೆಗೆ ಏನು ಬೇಕೋ ಎಲ್ಲ ಥರದ್ದು ಬೆಳೆಯೋಕೆ ಅವಕಾಶ ಇದೆ. ಎಲ್ಲದನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡೋಣ. ಈಗ ಒಂದೇ ಬೆಳಿಬೇಕು ಅಂತೇನಿಲ್ಲ. ಮತ್ತು ಅಡಿಕೆ ಮಧ್ಯೆ ಅಡಿಕೆ ಹಾಕೋಕೆ ಶುರು ಮಾಡಿದ್ದಾರೆ, ಅದಂತೂ ದೊಡ್ಡ ದುರಂತ. ಈಗ ನೀರು ಹೋದರೆ ಎಲ್ಲ ಒಣಗೋಗ್ತವೆ.
ಹ್ಞೂ ಕಾಳುಮೆಣಸು ನೀರಿಲ್ಲ ಅಂದ್ರೆ ಬದುಕುತ್ತೆ. ಹ್ಞೂ ಈ ಬಳ್ಳಿ ಏನು ಒಣಗಲ್ಲ. ಕಾಫಿ ನೀರಿಲ್ಲ ಅಂದ್ರೆ ಒಣಗಲ್ಲ. ಬಾಳೆ ನೀರಿಲ್ಲ ಅಂದ್ರೆ ಒಣಗಲ್ಲ. ಹೆಂಗೋ ಹಂಗೆ ಜೀವ ಹಿಡ್ಕೊಂಡಿರ್ತವೆ. ಮಳೆ ಬಂತಷ್ಟು ಚಿಗುರುತ್ತೆ. ಓಕೆ. ಅಡಿಕೆ ಒಂದೇ ಒಣಗ ಅಂಥದ್ದು ಇರೋದಿಲ್ಲ ಬೆಳೆ. ಹ್ಞೂ ಹಂಗಾಗಿ ಆದಷ್ಟು ನೀರು ಕಡಿಮೆ ನೀರು ಕೆಳವು ನೀರಿಲ್ಲದೆ ಇರೋವಂಥವು ಹ್ಞೂ ಎಲ್ಲ ಥರದ ಬೆಳೆಗಳನ್ನ ಸಂಯೋಜನೆ ಮಾಡಿದರೆ ಸುಲಭವಾಗಿ ಎಲ್ಲ ಬೆಳೆಯೋಕ್ಕೆ ಅವಕಾಶ ಐತೆ. ಓಕೆ, ಥ್ಯಾಂಕ್ ಯು ಸರ್. ವಿಸ್ತೃತವಾಗಿ ತಮ್ಮ ಕಾಳುಮೆಣಸು ಅಡಿಕೆ ತೋಟದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.